ಸರ್, ಮತ್ತೊಂದು ಮಹಿಳಾ ನ್ಯಾಯ ಬಹುಮುಖ್ಯವಾಗಿ ನೀವು ಹೆಚ್ಚು ಕಾನ್ಸಂಟ್ರೇಟ್ ಮಾಡಿರೋದು ಇಲ್ಲೇ ಅನ್ಸುತ್ತೆ. ಯಾಕಂದ್ರೆ ಭರವಸೆಗಳ ಪಟ್ಟಿ ನೋಡಿದಾಗ ಮಹಿಳಾ ನ್ಯಾಯದಲ್ಲಿ ತುಂಬಾ ಜಾಸ್ತಿ ಇದಾವೆ. ಈ 10 ವರ್ಷದಲ್ಲಿ ಮಹಿಳೆಯರು ಬಹಳಷ್ಟು ಅನ್ಯಾಯವನ್ನ ಅನುಭವಿಸಿದ್ದಾರೆ. ವಿಚಾರ ಏನು ಅಂತ ಹೇಳಿದ್ರೆ, ಮಹಿಳೆ ಕುಟುಂಬವನ್ನ ನಡೆಸ್ತಾಳೆ. ಆ ಮಹಿಳೆಗೆ ಆ ದಿನಸಿ ಪದಾರ್ಥಗಳ, ಗ್ಯಾಸ್ಗಳ, ಮತ್ತೆ ಅಡಿಗೆ ಎಣ್ಣೆಯ ವಿಚಾರಗಳು, ಬೆಲೆಗಳು ಅವಳಿಗೆ ಮಾತ್ರ ಗೊತ್ತಿರ್ತದೆ, ಮತ್ತಿನ್ಯಾರಿಗೂ ಸಾಧ್ಯ ಇಲ್ಲ. ಸಂಸಾರವನ್ನು ನಡೆಸುವಂತ ಈ ಹೆಣ್ಣು ಮಕ್ಕಳಿಗೆ ಈ ಬೆಲೆ ಏರಿಕೆಯಿಂದ ಸಂಸಾರವನ್ನು ನಡೆಸಲಿಕ್ಕೆ ಬಹಳಷ್ಟು ಕಷ್ಟ ಆಗ್ತಾ ಇದೆ. ಸೊ ಈ ವಿಚಾರವನ್ನು ಇಟ್ಕೊಂಡು ಬಡ ಕುಟುಂಬದ ಮಹಿಳೆಗೆ, ಯಜಮಾನಿಗೆ 1 ಲಕ್ಷ ರೂಪಾಯಿಯಷ್ಟು, ವರ್ಷಕ್ಕೆ 1 ಲಕ್ಷ ರೂಪಾಯಿಯಷ್ಟು ಹಣವನ್ನು ನೀಡುವಂತ ಒಂದು ಯೋಜನೆಯನ್ನ ನಾವು ಹಾಕೊಂಡಿದ್ದೇವೆ. ಹಾಗೆ ಮಹಿಳೆ ಎಲ್ಲಾ ರಂಗಗಳಲ್ಲೂ ಮುಂದೆ ಬರ್ತಾ ಇದ್ದಾಳೆ. ಆದರೆ ರಾಜಕೀಯ ರಂಗದಲ್ಲಿ ಅವಳಿಗೆ ಅವಕಾಶ ಸಿಗೋದು ಬಹಳಷ್ಟು ಕಷ್ಟ ಆಗ್ತಾ ಇದೆ. ಮತ್ತೆ ಎಲ್ಲ ಪಕ್ಷಗಳು ಹೇಳ್ತಾ ಇದ್ದಾವೆ, ನಾವು 33% ರಾಜಕೀಯ ಮೀಸಲಾತಿಯನ್ನು ನೀಡ್ತೀವಿ ಅಂತ. ಆದ್ರೆ ಇಲ್ಲಿವರೆಗೂ ಕೂಡ ಜಾರಿಗೆ ಬಂದಿಲ್ಲ. ನಮ್ಮ ಪ್ರಣಾಳಿಕೆಯಲ್ಲಿ ಈ ಬಾರಿ ರಾಜಕೀಯ ಮೀಸಲಾತಿ 33% ಏನ್ ನೀಡಬೇಕು, ಅವರಿಗೆ ಅವರ ಪಾಲನ್ನು ಅವ್ರಿಗೆ ಏನ್ ನೀಡಬೇಕು ಅದನ್ನ ನೀಡುವಂತ ಒಂದು ಉದ್ದೇಶ ಇಟ್ಕೊಂಡಿದ್ದೀವಿ. ಅದೇ ರೀತಿಯಲ್ಲಿ ಸರ್ಕಾರಿ ಹುದ್ದೆಗಳಲ್ಲಿ 50% ಅಷ್ಟು ರಿಸರ್ವೇಶನ್ ಮಹಿಳೆಯರಿಗೆ ನೀಡಲೇಬೇಕು ಅನ್ನೋ ಅಂಶವನ್ನು ಕೂಡ ನಮ್ಮ ಮಹಿಳಾ ನ್ಯಾಯದಲ್ಲಿ ಸೇರಿಸ್ಕೊಂಡಿದ್ದೀವಿ. ಜೊತೆಗೆ 14 ಲಕ್ಷ ಅಂಗನವಾಡಿ ಶಾಲೆಗಳನ್ನ ತೆರಿಬೇಕು ಅಂತ ಇಡೀ ಭಾರತದಲ್ಲಿ ಹೆಚ್ಚುವರಿಯಾಗಿ ತೆಗೆದುಕೊಂಡು ಹೋಗ್ಬೇಕು, ಓಪನ್ ಮಾಡ್ಬೇಕು ಅನ್ನೋ ವಿಚಾರವನ್ನು ಇಟ್ಕೊಂಡಿದ್ದೀವಿ. ಅಂದ್ರೆ 14 ಲಕ್ಷದಷ್ಟು ಅಂಗನವಾಡಿ ಕಾರ್ಯಕರ್ತರು ಮತ್ತೆ ಅಂಗನವಾಡಿ ಸಹಾಯಕರು, ಅಂದ್ರೆ 28 ಲಕ್ಷದಷ್ಟು ಜನರು ಉದ್ಯೋಗ ಸೃಷ್ಟಿ ಆಗ್ತದೆ. ಉದ್ಯೋಗ ಸೃಷ್ಟಿ ಮಾಡದೆ ನಾವು ದೇಶವನ್ನ ಕಟ್ಟೋದಕ್ಕಾಗೋದಿಲ್ಲ. ಉದ್ಯೋಗ ಸೃಷ್ಟಿ ಮಾಡ್ಲೇಬೇಕಾಗ್ತದೆ. ಮತ್ತೆ ಜೊತೆಗೆ ಆಶಾ ಕಾರ್ಯಕರ್ತರನ್ನು ಕೂಡ 2500ಕ್ಕಿಂತ ಜಾಸ್ತಿ ಜನಸಂಖ್ಯೆ ಉಳ್ಳಂತ ಜಾಗದಲ್ಲಿ ಅವ್ರನ್ನು ಕೂಡ ಹೆಚ್ಚು ಮಾಡಿಕೊಳ್ಳುವಂತ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಇನ್ನು ಮಕ್ಕಳನ್ನ ಹೆಚ್ಚು ಕೆಲಸಗಳಲ್ಲಿ ತೊಡಗಿಸೋದು, ಅವರನ್ನ ನಮ್ಮ ಸಬಲೀಕರಣ ಮಾಡುವಂತದ್ದು ನಮ್ಮ ಈ ಮ್ಯಾನಿಫೆಸ್ಟೋದ ಬಹಳ ದೊಡ್ಡ ಉದ್ದೇಶ ಅಂತ ಅನ್ಕೊಳ್ತೀವಿ. ತುಂಬಾ ಅಟ್ರಾಕ್ಟಿವ್ ಅನ್ಸಿದ್ದು ಸರ್ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕರ ವೇತನದ ವಿಚಾರ. ಖಂಡಿತವಾಗ್ಲು ಅವರ ಸ್ಯಾಲರಿಯನ್ನು ಕೂಡ ದ್ವಿಗುಣ ಮಾಡುವಂತ ಒಂದು ಯೋಜನೆಯನ್ನ ಇಟ್ಕೊಂಡಿದ್ದೀವಿ. ದುಬಾರಿ ದುನಿಯಾದಲ್ಲಿ ಖಂಡಿತವಾಗ್ಲೂ ಸಂಸಾರ ನಡೆಸೋದಕ್ಕೆ ಬಹಳಷ್ಟು ಕಷ್ಟ ಆಗ್ತದೆ. ಸೊ ಹಾಗಾಗಿ ಹೆಣ್ಣು ಮಕ್ಕಳ ವೇತನವನ್ನು ಕೂಡ ಅಲ್ಲಿ ಡಬಲ್ ಮಾಡುವಂತದ್ದನ್ನ ಮಾಡುವ ಅಂಶವನ್ನ ಇಟ್ಕೊಂಡಿದ್ದೀವಿ. ಸರ್, ರಾಜ್ಯದಲ್ಲೂ ಕೂಡ ಒಂದು ವಿರೋಧ ವ್ಯಕ್ತ ಆಯ್ತು, ಪಂಚ ಗ್ಯಾರಂಟಿಗಳು ಬಂದಾಗ ದುಡ್ಡೆಲ್ಲಿಂದ ತರ್ತೀರಾ ಅಂತ. ಅದೇ ಪ್ರಶ್ನೆ ನಾನು ನಿಮಗೆ ಕೇಳ್ತೀನಿ. ನೀವು ಸಮಪಾಲನ ನ್ಯಾಯ ಅನ್ನಿ, ಯುವ ನ್ಯಾಯ ಅನ್ನಿ, ರೈತ ನ್ಯಾಯ, ಶ್ರಮಿಕ ನ್ಯಾಯ, ಮತ್ತೆ ಮಹಿಳಾ ದುಡ್ಡು ಎಲ್ಲಿಂದ ತರ್ತೀರಿ ಇದಕ್ಕೆಲ್ಲ ಅಂತ? ದೇಶ ಒಟ್ಟು 42 ಲಕ್ಷ ಕೋಟಿಗಳಷ್ಟು ಖರ್ಚು ಮಾಡ್ತದೆ. ಎಲ್ಲ ಖರ್ಚು ಮಾಡ್ತದೆ ಅಂತ ಹೇಳಿದ್ರೆ ಸಂಬಳಕ್ಕೆ, ಬಡ್ಡಿಗೆ, ಮತ್ತೊಂದು ವಿಚಾರಗಳಿಗೆ, ಪ್ರೋಗ್ರೆಸಿವ್ ಕೆಲಸಗಳಿಗೆ 42 ಲಕ್ಷ ಕೋಟಿಗಳಷ್ಟು ಖರ್ಚು ಮಾಡ್ತದೆ. ನಾನೇನು ಯೋಜನೆಗಳನ್ನು ಹೇಳಿದೆ, ಪಂಚ ಯೋಜನೆಗಳು, ಪಂಚ ನ್ಯಾಯಗಳು ಏನು ಹೇಳಿದೆ, ಆ ವಿಚಾರಕ್ಕೆ 5 ರಿಂದ 6 ಲಕ್ಷ ಕೋಟಿಗಳಷ್ಟು ದುಡ್ಡು ಬೇಕಾಗ್ತದೆ. ಅಂದ್ರೆ 42 ಲಕ್ಷ ಕೋಟಿಗಳ ಜೊತೆಗೆ 5, 6 ಅಥವಾ 6 ಲಕ್ಷ ಕೋಟಿಗಳು ಅಂತ ಹೇಳಿದ್ರು 42 ಪ್ಲಸ್ 6 ಲಕ್ಷ ಕೋಟಿಗಳು 48 ಕೋಟಿಗಳಾಗ್ತದೆ, ಸರಿಸುಮಾರು. ಸೊ ಹಾಗಾಗಿ ಇದು ಆಗದೇ ಇರುವಂತ ವಿಚಾರ, ದುಬಾರಿ ಖರ್ಚಲ್ಲ ಅಲ್ಲ. ಹೇಗೆ ನಾವು ಸಂಪನ್ಮೂಲಗಳನ್ನು ಕ್ರೋಢೀಕರಿಸಿಕೊಳ್ತೀವಿ ಅನ್ನೋದು ವಿಚಾರವನ್ನ ನಾನು ಹೇಳೋದಕ್ಕೆ ಬಯಸ್ತೇನೆ. ವಿಚಾರ ಏನು ಅಂತ ಹೇಳಿದ್ರೆ, ಈಗಿರುವ ಪ್ರಧಾನಮಂತ್ರಿಗಳನ್ನ ನೋಡ್ತಾ ಇದ್ದೀರಿ. ಪ್ರಧಾನಮಂತ್ರಿಗಳ ವಿಮಾನದ ವೆಚ್ಚ ಎಷ್ಟು ಗೊತ್ತಾ? 8,500 ಕೋಟಿಗಳು ಒಂದು ವಿಮಾನದ ಖರ್ಚು. ಅವರ ದುಬಾರಿ ಟ್ರಿಪ್ಗಳು, ಅವರ ಇಡೀ ವಿಶ್ವವನ್ನು ಸುತ್ತಬೇಕಾದ್ರೆ ಅವ್ರದ್ದು ಮಾಡುವಂತ ದುಬಾರಿ ವೆಚ್ಚಗಳು, ದುಬಾರಿ ಪೋಷಾಕುಗಳು, ಈ ಖರ್ಚುಗಳನ್ನು ನೋಡ್ತಾ ಇದ್ರೆ ನಿಮ್ಗೆ ಇವರು ಸರಿಯಾದ ದಿಕ್ಕಲ್ಲಿದ್ದಾರೆ ಅಂತ ಹೇಳಲಿಕ್ಕೆ ಆಗ್ತದ? ಈ ಆಡಳಿತಾತ್ಮಕ ಖರ್ಚುಗಳು ಹಾಗೆ ಇದ್ದಾವೆ. ಅವರ ಖರ್ಚುಗಳು ಯಾರ ಕಡೆಗಿದ್ದಾವೆ ಅಂತ ಹೇಳಿದ್ರೆ ಕಾರ್ಪೊರೇಟ್ ಸಂಸ್ಥೆಗಳ ಕಡೆಗಿದ್ದಾವೆ ಅವ್ರ ಖರ್ಚುಗಳು. ಕಾರ್ಪೊರೇಟ್ ಸಂಸ್ಥೆಗಳನ್ನ ಅವರು ಅತಿ ಹೆಚ್ಚು ಬಲಿಷ್ಠರಾಗೋದ್ರ ಕಡೆಗೆ ಇವರು ವೆಚ್ಚವನ್ನ ಮಾಡ್ತಾ ಇದ್ದಾರೆ. ನಮ್ಮ ಖರ್ಚುಗಳು ಯಾವುದರ ಕಡೆಗಿದ್ದೇವೆ ಅಂತ ಹೇಳಿದ್ರೆ ನಮ್ಮ ಜನರ ಕಡೆಗಿದೆ, ದೇಶ ಕಟ್ಟುವ ಜನರ ಕಡೆಗಿದ್ದಾವೆ. ದೇಶ ಕಟ್ಟುವ ಜನರ ಕಡೆಗೆ ನಾವು ವೆಚ್ಚವನ್ನು ಮಾಡಬೇಕು ಅಂತ ಅಂದ್ಕೊಳ್ತೀವಿ. ವಿಚಾರ ಏನು ಅಂತ ಹೇಳಿದ್ರೆ, ಒಬ್ಬ ಮನುಷ್ಯನಿಗೆ ರಕ್ತ ಹೇಗೆ ಮುಖ್ಯ ಆಗ್ತದೆ, ಅದೇ ರೀತಿಯಲ್ಲಿ ಹಣ ಕೂಡ ಮುಖ್ಯ ಆಗ್ತದೆ. ದೇಹಕ್ಕೆ ಹೇಗೆ ರಕ್ತ ಬೇಕು, ಪ್ರಗತಿಗೆ ಹಣ ಬೇಕಾಗ್ತದೆ. ನಾವು ಎಲ್ಲಿ ಯಾರ ಮೇಲೆ ನಾವು ಹಣವನ್ನ ವ್ಯಯಿಸ್ತೀವಿ ಅನ್ನೋದ್ರ ಬದಲಾಗಿ ಹೂಡಿಕೆ ಮಾಡ್ತೀವಿ ಅಂತ. ನಾವಿಲ್ಲಿ ಹೂಡಿಕೆ ಮಾಡ್ತಾ ಇರೋದು ಯಾರ ಮೇಲೆ?
ನಮ್ಮದೇ ಆದ ಯುವಜನತೆ ಮೇಲೆ, ನಮ್ಮದೇ ಆದ ಮಹಿಳೆಯರ ಮೇಲೆ, ನಮ್ಮದೇ ಆದ ಶ್ರಮಿಕರ ಮೇಲೆ, ನಮ್ಮದೇ ಆದ ರೈತರ ಮೇಲೆ ನಾವು ಇದನ್ನ ವೆಚ್ಚ ಅನ್ನೋದನ್ನ ಬಿಟ್ಟು ಇದನ್ನ ಹೂಡಿಕೆ ಅನ್ನೋದನ್ನ ಕಡೆಗೆ ನಾವು ಗಮನ ಕೊಡಬೇಕಾಗ್ತದೆ. ಈ ಹೂಡಿಕೆಗಳು ಈಗ 1 ಲಕ್ಷ ತೆಗೆದುಕೊಂಡಂತ ಯುವಕ, ನೈಪುಣ್ಯತೆಯನ್ನು ಗಳಿಸ್ಕೊಂಡಂತ ಯುವಕ, ಆತ ದೇಶಕ್ಕೆ ಮತ್ತೆ ರಿಟರ್ನ್ ಕೊಡ್ತಾನೆ. ಇದು ವೆಚ್ಚಗಳಲ್ಲ, ನಾವು ಮಾಡ್ತಾ ಇರೋ ಅದು ದಾರಿ ತಪ್ಪಿಸ್ತಾ ಇರುವಂತ ಹೇಳಿಕೆಗಳು, ಇವೆಲ್ಲ ವೆಚ್ಚ ಅನ್ನೋ ವಿಚಾರಗಳೇ ಇಲ್ಲ ಇಲ್ಲಿ. ಈ ನಾವು ಮಾಡ್ತಾ ಇರುವಂತ ನಾವು ಸಂಪನ್ಮೂಲಗಳನ್ನ ಹೂಡಿಕೆ ಮಾಡ್ತಾ ಇರೋದು ಯಾರ ಮೇಲೆ ಅಂತ ಹೇಳಿದ್ರೆ ರೈತರ ಮೇಲೆ, ಯುವಜನತೆ ಮೇಲೆ, ಮಹಿಳೆ ಮೇಲೆ, ಶ್ರಮಿಕರ ಮೇಲೆ ಮತ್ತೆ ಶೋಷಿತರ ಮೇಲೆ. ಈ ಇಷ್ಟು ಜನರ ಮೇಲೆ ಹೂಡಿಕೆ ನಾವು ಮಾಡ್ತಾ ಇದ್ದೀವಿ. ಇಷ್ಟು ಜನರನ್ನು ನಾವೇನ್ ಮಾಡ್ತಾ ಇದ್ದೀವಿ, ಅವರಿಗೆ ಕೆಲಸಗಳನ್ನ ಕೊಡ್ತಾ ಇದ್ದೀವಿ. ಈ ಪ್ರೋತ್ಸಾಹ ಅವರ ನೈಪುಣ್ಯತೆಗೆ, ಅವರ ಕೆಲಸಕ್ಕೆ ಅವರು ಸಹಕಾರಿ ಆಗ್ತಾ ಇದ್ದೀವಿ. ಅವರು ದೇಶಕ್ಕೆ ಹೆಚ್ಚಿನದನ್ನ ಕೊಡ್ತಾರೆ. ನಾವು ಯಾವತ್ತು MSMEಗಳನ್ನ ಕಾಪಾಡ್ತೀವಿ, MSME ನಮ್ಗೆ ಪ್ರಗತಿಯನ್ನು ಕಾಣಿಸುತ್ತೆ. ದೇಶದ GDP ಇಷ್ಟೆಲ್ಲ ದೊಡ್ಡ ಕಾರ್ಪೊರೇಟ್ ಕಂಪನಿಗಳಿದ್ರು ದೇಶದ GDP ಅತಿ ಹೆಚ್ಚು GDP ಬರೋದೇ MSMEಗಳಿಂದ, ಯುವಕರಿಂದ, ರೈತರಿಂದ ಮತ್ತು ಮಹಿಳೆಯರಿಂದ. ಸೊ ಹಾಗಾಗಿ ನಮ್ಮ ಈ ಹೂಡಿಕೆ ಏನಿದೆ ಅದು ಪ್ರಗತಿ ದಿಕ್ಕಲ್ಲಿ ನಡೀತದೆ. ಖಂಡಿತವಾಗ್ಲೂ ದೇಶ ಉತ್ತಮ ದಾರಿಯಲ್ಲಿ ಸಾಗೋದಕ್ಕೆ ಅನುಕೂಲ ಆಗ್ತದೆ. 5 ಗ್ಯಾರಂಟಿಗಳು ಅಂದ್ರೆ 5 ನ್ಯಾಯಗಳಂತೂ ನಿಮ್ಮ ಕಣ್ಮುಂದೆ ಇದೆ, ಸಾಕಷ್ಟು ಕಡೆ ಪ್ರಚಾರ ಕೂಡ ನಡೀತಿದೆ. ಅಂತಿಮವಾಗಿ ಜನಸಾಮಾನ್ಯನಿಗೆ ಏನ್ ಅಪೀಲ್ ಮಾಡಬಹುದು ಒಬ್ಬ ಮುಖಂಡರಾಗಿ, ವಕ್ತಾರರಾಗಿ? ಖಂಡಿತ ನಾನ್ ಹೇಳೋದಕ್ಕೆ ಒಂದು ಬಯಸ್ತೇನೆ. ನಾವೀಗಾಗ್ಲೇ ಕರ್ನಾಟಕದಲ್ಲಿ ಗ್ಯಾರಂಟಿಗಳನ್ನು ಕೊಡೋದಕ್ಕಾಗೋದಿಲ್ಲ ಅಂತ ಹೇಳ್ತಾ ಇದ್ದಂತ ಸಮಯದಲ್ಲಿ ನಾವು ಗ್ಯಾರಂಟಿಗಳನ್ನ ನಿಮ್ಮ ಕಣ್ಣೆದುರುಗಡೆ ಕೊಟ್ಟಿದ್ವಿ. ಅದೇ ರೀತಿ ರಾಜಸ್ಥಾನದಲ್ಲಿ, ಛತ್ತೀಸ್ಗಢಲ್ಲಿ, ತೆಲಂಗಾಣದಲ್ಲಿ ನಾವು ಯಾವ ರೀತಿ ಯೋಜನೆಗಳನ್ನ ನಿಮ್ ಮುಂದೆ ಹೇಳಿದ್ವಿ, ಆ ಯೋಜನೆಗಳನ್ನ ಕಾರ್ಯರೂಪಕ್ಕೆ ತೆಗೆದುಕೊಂಡು ಬಂದಿದ್ದೀವಿ. ಈ ವಿಚಾರಗಳೇನಿದ್ದಾವೆ ದೇಶ ಕಟ್ಟುವ ವಿಚಾರಗಳು. ನೀವು ಯಾವುದೇ ಕಾರಣಕ್ಕೂ ಇದನ್ನು ವೆಚ್ಚ ಅಂತ ಪರಿಗಣಿಸದೆ, ಇದನ್ನು ಹೂಡಿಕೆ, ನಮ್ಮ ಮೇಲೆ ಮಾಡಿದಂತ ಹೂಡಿಕೆ, ದೇಶ ಕಟ್ಟೋದಕ್ಕೆ ಮಾಡಿದಂತ ಹೂಡಿಕೆ ಅಂತ ಪರಿಗಣಿಸ್ಬೇಕು ಅಂತ ನಾನಾದ್ರೂ ಕೇಳ್ಕೊಳ್ತೇನೆ. ಕಾಂಗ್ರೆಸ್ ಅಂತ ಹೇಳಿದ್ರೆ ಪ್ರಗತಿ, ಕಾಂಗ್ರೆಸ್ ಅಂತ ಹೇಳಿದ್ರೆ ದೇಶ ಕಟ್ಟುವ ರೀತಿ. ಸೊ ಹೀಗಾಗಿ ಜನರ ಭವಿಷ್ಯಕ್ಕೆ ಕಾಂಗ್ರೆಸ್ ಖಂಡಿತವಾಗ್ಲೂ ಸಹಕಾರಿಯಾಗತ್ತೆ. ಈ ಮ್ಯಾನಿಫೆಸ್ಟೋ ಅತ್ಯಂತ ಜನಪರವಾಗಿದೆ. ಈ ಮ್ಯಾನಿಫೆಸ್ಟೋದ ಸಂಪೂರ್ಣ ಮಾಹಿತಿಯನ್ನ, ಇನ್ನಷ್ಟು ಮಾಹಿತಿಯನ್ನ ಪಡೆದುಕೊಳ್ಳಿ. ಕೆಲಸಗಳನ್ನ ಮಾಡ್ಲಿಕ್ಕೆ ಇಚ್ಛೆ ಪಡ್ತಾ ಇರುವಂತ ಈ ಕಾಂಗ್ರೆಸ್ ಅನ್ನ ಹೆಚ್ಚಿನ ರೀತಿಯಲ್ಲಿ ಬೆಂಬಲಿಸಿ ಅಂತ ನಾನಂತೂ ಕೇಳ್ಕೊಳ್ತೀನಿ. ಸರ್, ಸಾಕಷ್ಟು ವಿಚಾರ ಹಂಚ್ಕೊಂಡ್ರಿ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಧನ್ಯವಾದ ಸರ್. ಥ್ಯಾಂಕ್ ಯು ವೆರಿ ಮಚ್.